ಆರ್ ನಗರ ವಲಯ ಆಯುಕ್ತರ ಕಚೇರಿಗೆ ಶಾಸಕ ಎಸ್.ಟಿ. ಸೋಮಶೇಖರ್ ಮುತ್ತಿಗೆ ಹಾಕಿದ್ದಾರೆ. ಅಧಿಕಾರಿಯೊಬ್ಬರ ಭ್ರಷ್ಟಾಚಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆರ್ ನಗರದ ಜಂಟಿ ಆಯುಕ್ತ ಅಜಯ್ ಅವರ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಲಂಚ ಕೊಟ್ಟರೆ ಮಾತ್ರ ಹಕ್ಕುಪತ್ರ ಕೊಡ್ತೀನಿ ಅಂತ ಅವರು ಬೇಡಿಕೆ ಇಡ್ತಾ ಇದ್ದಾರೆ ಅಂತ ವಲಯ ಆಯುಕ್ತರ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೋರಾಟಕ್ಕೆ ಎಸ್.ಟಿ. ಸೋಮಶೇಖರ್ ಅವರ ಹೋರಾಟಕ್ಕೆ ಜನರು ಕೂಡ ಸಾಥ್ ಕೊಟ್ಟಿದ್ದಾರೆ. ಕಚೇರಿಗೆ ಪೊಲೀಸ್ ಭದ್ರತೆಯನ್ನ ಕೂಡ ಆ ಸಂದರ್ಭದಲ್ಲಿ ಮಾಡಲಾಗಿದೆ. ನಾವು ಹಣ ಕೊಟ್ಟು ಬಂದಿರೋದು, ನಮ್ಗೆ ಇಂಥ ಫೈಲು ನಮಗೆ ಯಾವಾಗ ಒಂದೊಂದು ಸಲ ಸಿಗೋದು ಕೊಡೋಕ್ಕಾಗಲ್ಲ, ಏನಕ್ಕಾಗಲ್ಲ, ಏನು ಮಾಡ್ತೀವಿ. ಈ ಕಮಿಷನರ್ ಜಾಯಿಂಟ್ ಕಮಿಷನರ್ ಬಂದಿರತಕ್ಕಂಥ ಅವರು ಯಾವುದೇ ಬಡವ್ರ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಅಧಿಕಾರಿಗಳಿಲ್ಲ. ಈಗ ತಾನೇ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರದಲ್ಲಿದ್ದರು, ನಾನು ಕೂಡ ಮಾತನಾಡಿ, ಉಪಮುಖ್ಯಮಂತ್ರಿಗಳು ಕೂಡ ಮಹಾರಾಷ್ಟ್ರದಲ್ಲಿ ಮಾತನಾಡಿದೆ. ಫಸ್ಟ್ ಟೈಮ್ ಈಗ ನಾನು ಕಾರ್ಪೊರೇಷನ್ ಆರ್ ನಗರ ಆದಮೇಲೆ ಇಂಥ ಜಾಯಿಂಟ್ ಕಮಿಷನರ್, ಇಂಥ ಝೋನಲ್ ಕಮಿಷನರ್ ನನ್ನ ಲೈಫಲ್ಲಿ ನೋಡಲಿಲ್ಲ. ಯಾವತ್ತೂ ನಾನೊಬ್ಬ ಶಾಸಕ ಆಗಿ ರೋಡ್ನಲ್ಲಿ ನಿಂತುಕೊಂಡು ರೆಪ್ರೆಸೆಂಟೇಷನ್ ತಗೊಳ್ತಕ್ಕಂಥದ್ದಕ್ಕಿಲ್ಲ. ಅದು ನನ್ನ ಕಾನ್ಸ್ಟಿಟ್ಯೂನ್ಸಿನೇ, ನಾವೇ ಹೋರಾಟ ಮಾಡಿ ಕೊಡಿಸಿರ್ತಕ್ಕಂಥದ್ದು. ಹಕ್ಕುಪತ್ರ ತಹಸೀಲ್ದಾರ್ ಕೊಟ್ಟಿರ್ತಕ್ಕಂಥದ್ದು ಇವರು ಸೈನ್ ಮಾಡಿ ಕೊಡ್ಲಿಕ್ಕಾಗಲಿಲ್ಲ ಇವರಿಗೆ ಅಂತ ಹೇಳಿದ್ರೆ, ಅವ್ನು ಜಾಯಿಂಟ್ ಕಮಿಷನರ್ ಫೋನ್ ಮಾಡಿ ನನ್ನ PAಗೆ ಹೇಳ್ತಾನಂತೆ, ಶಾಸಕರು ಇಲ್ಲಿ ಬರೋದು ಬೇಡ ಇಲ್ಲಿ ಅಂತ ಹೇಳ್ತಾನೆ. ಬರು ಬೇಡ ಅಂತ ಹೇಳಕ್ಕೆ ಇವನು ಯಾರು? ಇಂಥ ಲಜ್ಗೆಟ್ಟ ಅಧಿಕಾರಿಗಳನ್ನು ಕೂಡಲೇ ಇಲ್ಲಿಂದ ವರ್ಗಾವಣೆ ಮಾಡಿದ್ರೆ ಮಾತ್ರ ಈ ಆರ್ ನಗರಕ್ಕೆ ಏನಾರು ಆಗ್ತದೆ. ಬಡವರಿಗೆ ರಕ್ತ ಇರ್ತಕ್ಕಂಥ ಕೆಲಸ ಯಾಕೆ ಮಾಡ್ತಾರೆ? ಇದು ಉಪಮುಖ್ಯಮಂತ್ರಿಗಳೇ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತಾನೆ. ನೀವು ಕಾನ್ಸಂಟ್ರೇಷನ್ ಮಾಡದೆ ಹೋದರೆ ಆರ್ ನಗರದಲ್ಲಿ ಇಂಥ ಲಜ್ಜಿಗೆಟ್ಟ ಅಧಿಕಾರಿಗಳು ಸೇರಿದ್ರೆ ಬಡವರಿಗೆ ಆಗ್ತಕ್ಕಂಥ ಅನ್ಯಾಯನ ಕೇಳ್ತಕ್ಕಂಥವ್ರು ಯಾರು? ಇವತ್ತು ಅವರ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಕಮಿಷನರ್ಗೆ 2 ಸಾರಿ ಫೋನ್ ಮಾಡಿದ್ದೇನೆ, ತುಷಾರ್ ಅವರಿಗೆ, ಮುಖ್ಯಮಂತ್ರಿಗಳ ಕಚೇರಿಗೆ ಮಾಹಿತಿ ಕೊಟ್ಟಿದ್ದೇನೆ, ಉಪಮುಖ್ಯಮಂತ್ರಿಗಳ ಕಚೇರಿಗೆ PS ಗೂ ಕೂಡ ಮಾತನಾಡಿದ್ದೇನೆ. ಇವತ್ತು ಇವ್ರು ಏನಾದ್ರು ಸೆಟ್ರೇಟ್ ಮಾಡಲಿಲ್ಲ ಅಂತಂದರೆ ಮುಖ್ಯಮಂತ್ರಿಗಳು ನಾಳೆ ಸಾಯಂಕಾಲ ಬರ್ತಾರಂತೆ. ಅವರ ಅಪಾಯಿಂಟ್ಮೆಂಟ್ ತಗೊಂಡು ಅವರ ಮನೆ ಮುಂದೆನೇ ನನ್ನ ನೇತೃತ್ವದಲ್ಲೇ ಧರಣಿ ಮಾಡ್ತಕ್ಕಂಥ ಕೆಲಸ ಕೂಡ ಮೊದಲನೇ ಬಾರಿಗೆ ಮಾಡ್ತೇನೆ. ಇಷ್ಟು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.